ನಮಸ್ಕಾರ ವೀಕ್ಷಕರೇ, ಮಠ ಮಂದಿರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಿಶೇಷ ಕಾರ್ಯಕ್ರಮದಲ್ಲಿ ತುಳುನಾಡಿನ ಗತವೈಭವವನ್ನು ಸಾರುವ, ವರ್ತಮಾನ ಕಾಲದ ಆಗಭೋಗಗಳು ಮೈದಳೆವ ಕ್ಷೇತ್ರಗಳ ಪರಿಚಯ ಸಂಭ್ರಮವನ್ನು ತೋರಿಸುವ ಪ್ರಯತ್ನ ನಮ್ಮದು. ಈ ಸೀಮೆಯ ದೇವತೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ತಾಯಿಯ ಕ್ಷೇತ್ರವನ್ನು ಸೇರುವುದಕ್ಕಿಂತ ಮುಂಚಿತವಾಗಿ ಅಡ್ಡೂರಿನ ಎಡಭಾಗದ ಅಗಲ ಕಿರಿದಾದ ರಸ್ತೆಯ ನಡುವೆ ಬಂದಾಗ ಕಂಗಿನ ತೆಂಗಿನ ತೋಟದ ಮಧ್ಯೆ ಕಾಣಸಿಗುತ್ತಿದ್ದ ಆ ಬನ ಎಲ್ಲರ ಅಚ್ಚರಿಗೆ ಕಾರಣವಾಗುತ್ತಿತ್ತು. ನೂರಾರು ವರ್ಷಗಳಿಂದ ಈ ಬನದ ಮಧ್ಯೆ ಶಿಥಿಲಗೊಂಡ ದೇವಸ್ಥಾನದ ಪಳೆಯುಳಿಕೆ, ಗರ್ಭಗುಡಿ ಇರುವ ಜಾಗದಲ್ಲಿ ಎದ್ದು ಕಾಣುವ ಬೃಹತ್ ಶಿವಲಿಂಗ, ಹತ್ತಿರದಲ್ಲೇ ಬಲಿಕಲ್ಲುಗಳು, ಇವೆಲ್ಲವನ್ನು ಜನತೆ ಅಚ್ಚರಿಯಿಂದ ನೋಡುತ್ತಿದ್ದರು. ಆದರೆ ಇಲ್ಲಿ ಹಿಂದೂ ಬಾಂಧವರ ಮನೆಗಳು ಬೆರಳೆಣಿಕೆಯದ್ದು. ಆದರೆ ಕಷ್ಟ ನಷ್ಟ ರೋಗ ರುಚಿನ ಎಲ್ಲರನ್ನೂ ಕಾಡುತ್ತಿತ್ತು ಎನ್ನಲಾಗುತ್ತಿದ್ದರೂ ಒಪ್ಪಿಕೊಳ್ಳುವ ಮನಸ್ಥಿತಿ ಇಲ್ಲದಿರುವ ಕಾರಣ ಬಹಳಷ್ಟು ತಡವಾಗಿ ಈ ದೇವಸ್ಥಾನದ ಪುನರುಜ್ಜೀವನವಾಗುವ ಸಮಯ ಬಂತೆಂದು ಪ್ರಾಜ್ಞರ ಅಭಿಮತ. ಹೌದು, ಇಲ್ಲಿರುವ ಶಿವಲಿಂಗವನ್ನು ಕಂಡಾಗ ನಾವೆಲ್ಲೋ ಋಷಿಕೇಶ, ಹರಿದ್ವಾರಕ್ಕೆ ಬಂದಿದ್ದೇವೋ ಎಂಬಷ್ಟರ ಮಟ್ಟಿಗೆ ಅದರ ಗಾಂಭೀರ್ಯ, ಚಂದ, ನೀರು ಬಿದ್ದಾಗ ಹೊಳೆಯುವ ವೈಶಿಷ್ಟ್ಯ, ಒಳಗಿದ್ದ ದೈವದ ಮುಗ ಎಲ್ಲವೂ ಕಾಲನ ಹೊಡೆತದಿಂದ ಬಿದ್ದರೂ ಮತ್ತೆ ಎದ್ದೇಳುವ ಸ್ಥಿತಿ ಬಂತು. ಹೌದು, ಎಲ್ಲದಕ್ಕೂ ಕಾಲ ಕೂಡಿ ಬರಲೇಬೇಕು. ಅಡ್ಡೂರು ಗಾಂಧಾಡಿಯ ಸೋಮನಾಥ ದೇವರು ಮತ್ತೆ ಮೈದಳೆದು ಎದ್ದು ಬರಲಿದ್ದಾರೆ. ಬಹಳ ಪವರ್ಫುಲ್ ಕ್ಷೇತ್ರವಾಗಿ ಬೆಳಗಿ ಬರಲಿರುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದೆ. ಬನ್ನಿ, ಗಾಂಧಾಡಿಯ ಸೋಮನಾಥ ದೇವರ ಬಾಲಾಲಯ ಪ್ರತಿಷ್ಠೆಗಿಂತ ಮುಂಚಿತವಾಗಿ ನಡೆಯುವ ಪ್ರಾಯಶ್ಚಿತ ಕರ್ಮಗಳನ್ನು, ತಂತ್ರಿವರೇಣ್ಯರು ಮತ್ತು ಹಿರಿಯರ ಅಭಿಪ್ರಾಯಗಳನ್ನು ಕೇಳಿಕೊಂಡು ಬರೋಣ. അത് നല്ല വെച്ചു
ಇದು ಮಂಗಳೂರು ತಾಲೂಕಿನ ಮೂಳೂರು ಗ್ರಾಮಕ್ಕೂ ಮತ್ತು ಅಡ್ಡೂರು ಗ್ರಾಮ ಎರಡು ಸೇರಿ ಗ್ರಾಮ ದೇವರಾಗಿ ಇರುವಂಥ ದೇವಸ್ಥಾನ ಇದು. ಇದು ಮಂಗಳೂರು ತಾಲೂಕಿಗೆ ಬರ್ತೇವೆ. ಸುತ್ತಮುತ್ತಲಿನ ಪ್ರದೇಶ ಹೇಗಿದೆ? ನದಿ ಇದೆಯಾ? ಮತ್ತೊಂದು ಹೌದು, ಇಲ್ಲಿ ಫಲ್ಗುಣಿ ನದಿ ಪಳಲಿ ಪರಿಸರದಿಂದ ರೀತಿಯಲ್ಲಿ ಹರಿಯುತ್ತದೆ. ಪೂರ್ವದಲ್ಲಿ, ದಕ್ಷಿಣದಲ್ಲಿ, ಪಶ್ಚಿಮದಲ್ಲಿ ಹರಿದು ಇದು ಮಧ್ಯಭಾಗದಲ್ಲಿ ಇದೆ ಸಾಧಾರಣ ಇದೆ. ಅದರಿಂದ ಇದು ಒಂದು ಒಳ್ಳೆ ಬೆಳೆ ಬರುವಂಥ ಒಂದು ಪ್ರದೇಶ ಇದು. ಪ್ರಧಾನ ಗ್ರಾಮ ದೇವತೆ ಯಾರು? ಅಂದರೆ ಇಲ್ಲಿ ಈ ಪರಿಸರಕ್ಕೆ ಪಳಲಿ ರಾಜರಾಜೇಶ್ವರಿಯೇ ಈ ಪರಿಸರದ ದೇವರು. ಆ ಪಳಲಿ ಪರಿಸರಕ್ಕೆ ಸಂಬಂಧಪಟ್ಟು ಸುತ್ತಲೂ ಎಷ್ಟು ಸೀಮೆ ದೇವರು ಪಳಲಿ, ಅದಕ್ಕೆ ಆ ದೇವರ ಪರಿಸರದಲ್ಲಿ ಸುತ್ತಲೂ ಕೆಲವು ಶಿವ ದೇವಾಲಯಗಳು 11 ಶಿವಾಲಯಗಳಿವೆ. ಅದರಲ್ಲಿ ಇದು ಕೂಡ ಒಂದು. ಆದರೆ ಕೆಲವು ಈಗ ಜೀರ್ಣಾವಸ್ಥೆಗೊಂಡಿದೆ, ಕೆಲವು ಇದರಾಗಿ ಜೀರ್ಣಾವಸ್ಥೆಗೊಂಡಿದೆ, ಕೆಲವು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಗುರುತು ನಿಮಗೆ ಯಾವಾಗ ಈ ಜಾಗ ನಾವು ಚಿಕ್ಕದ್ದು ಇರುವಾಗಲೂ ಈ ದೇವಸ್ಥಾನ ಕಾಣಲಿಕ್ಕೆ ಸಿಗ್ತಿತ್ತು. ಅಂದರೆ ಇದು ಫುಲ್ ಮೇಲೆ ಕೂಡ ಕಲ್ಲಿನಿಂದಲೇ ಇದು ಪೂರ್ತಿ ಹೌದು. ಇದಕ್ಕೆ ಮಾಡುವಂತ ಏನಿಲ್ಲ, ಕಲ್ಲಿನ ಮಾಡಿ ಇರುವಂಥದ್ದು. ಅದು ಸುಮಾರು ನಾವು ಪೂಜೆ ಇಲ್ಲದಿದ್ದರೂ ಅದು ನೆರೆ ಬಂದರೂ ಕೂಡ ಏನು ಆಗ್ತಿರಲಿಲ್ಲ. ಇದು ನೆರೆ ಸಾಧಾರಣ ಲಿಂಗವರೆಗೆ ನೆರೆ ಬಂದಿದೆ, ಲಿಂಗ ಮುಳುಗಿದೆ 1-2 ಸಲ ನನಗೆ ಗೊತ್ತಿರುವ ಹಾಗೆ. ಆದರೆ ಅನಂತರ ಒಂದು 6-7 ವರ್ಷ ಆಯಿತು, ಇದ್ದಕ್ಕಿದ್ದಾಗೆ ಅದು ಬಿದ್ದರೂ ಕೂಡ ಲಿಂಗಕ್ಕೆ ಏನಾಗಲಿಲ್ಲ. ಶಿವಲಿಂಗ ಹಾಗೇ ಇದೆ, ನೋಡಿದ್ರಲ್ಲ ನೀವು. ಆ ಕಲ್ಲೆಲ್ಲ ಬೀಳುವಾಗ ಆಚೆ ಬದಿಗೆ ಈಚೆ ಬದಿಗೆ ಬಿದ್ದು ದೇವರು ಅಷ್ಟು ಚೆನ್ನಾಗಿದ್ದಾರೆ. ಈಗ ಕೂಡ ನನ್ನ ಅಜ್ಜನ ಕಾಲದಲ್ಲಿ ನಡೀತಾ ಇತ್ತು ಅಂತ ನಮ್ಮ ತಂದೆಯವರ ಬಾಯಿಂದ ಕೇಳಿ ನಮಗೆ ಇದು. ಆ ಕಾಲದಲ್ಲಿ ಒಮ್ಮೆ ಅವರ ಸಮಕಾಲೀನರ ಜೊತೆಯಲ್ಲಿ ಸ್ವಲ್ಪ ಜೀರ್ಣಾವಸ್ಥೆ ಅದನ್ನು ಮಾಡಬೇಕು ಅಂತೇಳಿ ಒಂದು ನಿರ್ಣಯ ತೆಕ್ಕೊಂಡಿದ್ದರು. ಆದರೆ ಆಗ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಿಲ್ಲದೆ ಕೈ ಸುಟ್ಟುಕೊಂಡು ಅದು ಅಲ್ಲಿಗೆ ನಿಂತಿತ್ತು. ನಂತರ ಕಾಲಕ್ರಮೇಣ ಪೂಜೆ ಕೂಡ ನಿಂತಿದೆ ಅಂತ ನಮ್ಮ ತಿಳುವಳಿಕೆ ಬಂದಿದೆ ಅಷ್ಟೇ. ಅದು ಅಂದರೆ ಈಗ ನನಗೆ ಸುಮಾರು 70 ವರ್ಷ ಆಯಿತು, ಆದರೆ ನಾನು ಪೂಜೆಯನ್ನು ನೋಡಲಿಲ್ಲ. ಆದ್ದರಿಂದ ನನ್ನ ಅಂದಾಜು ಒಂದು 70-80 ವರ್ಷ ಆಗಿರ್ಬೋದು ಅಂತ ಪೂಜೆ ನಿಂತು. ಅಂದರೆ ಪೂಜೆಗಂದರೆ ನಮ್ಮ ಮನೆಯಿಂದಲೇ ತಂದು ಇದು ಮಾಡುವಂಥ, ಅದಕ್ಕೆ ಬೇರೆ ಯಾವುದೇ ಇದು ಇರಲಿಲ್ಲ. ಆದ್ದರಿಂದ ಮೊದಲಿತ್ತಂತೆ, ಭಾಳ ಮೊದಲಿತ್ತಂತೆ. ಆದರೆ ನಮ್ಮ ತಂದೆಯವರ ಕಾಲದಲ್ಲಿ ಕೂಡ ಅದಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ ಪೂಜೆಗೆ. ದೇವಸ್ಥಾನ ಜೀರ್ಣಾವಸ್ಥೆಗೆ ತಲುಪಿರುವುದರಿಂದ ಪ್ರದೇಶದ ಸಂಕಷ್ಟಗಳಿತ್ತ. ಇದೆ ಅಂತ ಇಲ್ಲಿ ಪರಿಸರದವರಿಗೆ ಎಲ್ಲರಿಗೂ ಸಾಧಾರಣ ದೋಷ ಕಂಡು ಬರ್ತಾ ಇದೆ ಇಲ್ಲಿ. ಅಂದರೆ ಆರ್ಥಿಕವಾಗಿಯೂ ತೊಂದರೆ, ಮತ್ತು ಕೆಲವು ಈ ಊರಿಂದ ಪರ ಊರಿಗೆಲ್ಲ ಹೋಗಿದ್ದಾರೆ.
ಆ ಮನೆ ಅವರಿಗೂ ಕೂಡ ಇಲ್ಲಿ ಅದನ್ನು ದೋಷ ಕಂಡು ಬರ್ತದೆ. ಯಾಕಂದರೆ ಈಗ ಮೊನ್ನೆ ಇದರದ್ದು ಜೀರ್ಣೋದ್ಧಾರ ಮಾಡ್ತೆ ಅಂತ ಹೇಳುವಾಗಲೇ ಕೆಲವು ಮನೆತನದವರು ಬಂದು ಇಲ್ಲಿ ಕೈ ಮುಗಿದು ಎಲ್ಲ ಹೋಗಿದ್ದಾರೆ. ಆದ್ದರಿಂದ ತುಂಬ ಜನರಿಗೆ ಇದರ ತೊಂದರೆ ಕಂಡು ಬಂದಿರಬಹುದು. ಇಲ್ಲಿ ಪ್ರಶ್ನೆ ಚಿಂತನೆ ಆಯ್ತಾ? ಹೌದು, ಇಲ್ಲಿ ಇದು ನಾವು ಕೆಲಸ ಆರಂಭಿಸುವ ಮೊದಲು ಒಂದು ಅಷ್ಟಮಂಗಲ ಪ್ರಶ್ನೆ ಇಟ್ಟು ಅವರು ಹೇಳಿದ ರೀತಿಯಲ್ಲಿ ಕಳೆದ ಒಂದು 10 ದಿನದಲ್ಲಿ ಪರಿಹಾರ ಮಾಡಿಕೊಂಡು ಇವತ್ತೀಗ ನಾವು ಇದು ಮಾಡಿ ಬಾಲಾಲಯಕ್ಕೆ ದೇವರನ್ನು ಇಡುವ ವ್ಯವಸ್ಥೆಯನ್ನು ಮಾಡ್ತೇವೆ. ಪ್ರಶ್ನೆ ಚಿಂತನೆಯಲ್ಲಿ ಏನು ವಿಶಿಷ್ಟತೆಗಳನ್ನು ಕಂಡಿದ್ದೀರಿ ನೀವು? ಪ್ರಶ್ನೆಯಲ್ಲಿ ಕೆಲವು ದೋಷಗಳನ್ನು ಹೇಳಿದ್ದಾರೆ. ಪ್ರಶ್ನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಸುಮಾರು ಸುತ್ತಮುತ್ತಲಿನ 400 ಎಕರೆ ಜಾಗದವರೆಗೆ ನಾವು ಈ ದೇವಸ್ಥಾನದ ಅಧೀನಕ್ಕೆ ಒಳಪಟ್ಟಿದ್ದು. ಮೂಡಬಿದ್ರೆ ಅರಸರ ಇದಕ್ಕೆ ಅರಸ ಮನೆಯಿಂದ ಬಂದಿದ್ದಾರೆ, ಚೌಟ್ರ ಮನೆ ಬಂದು ಹೋಗಿದ್ದಾರೆ. ಅವರ ಆಡಳಿತಕ್ಕೆ ಒಳಪಟ್ಟಿದೆ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಮತ್ತು ಈ ದೇವಸ್ಥಾನದಲ್ಲಿ ಕೆಲವು ದೋಷಗಳು ಅಂದರೆ ಕೆಲವು ಇದಕ್ಕೆ ಪರಿಹಾರ ಮಾಡಬೇಕಾಗಿ ಕೆಲವು ಶಾಪಗಳು ಎಲ್ಲ ಬ್ರಹ್ಮ ರಾಕ್ಷಸ ಅದು ಇದೆಲ್ಲ ಅದಕ್ಕೆಲ್ಲ ಪರಿಹಾರ ಮಾನ್ಯ ಮಾಡಿ ಆಗಿದೆ. ಅದು ಮಾಡಿ ಇಡಬೇಕು. ಮತ್ತು ದೈವಗಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟದ್ದು. ಯಾವ ದೈವ ಅಂತ ಗೊತ್ತಿಲ್ಲ. ಒಂದು ಜುಮಾದಿ ಬಂಟ, ಮತ್ತು ಬೇರೆ ಒಂದು ಸ್ತ್ರೀ ಶಕ್ತಿ ಇದೆ ಅಂತ, ಅದಕ್ಕೆ ಧೂಮಾವತಿ ಸ್ತ್ರೀ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಮತ್ತೊಂದು ಮತ್ತು ಕೆಲವು ಪರಿಹಾರಗಳನ್ನೆಲ್ಲ ಮೊನ್ನೆ ಮಾಡಿ ಆಗಿದೆ. ನನ್ನ ಹೆಸರು ಕಮಲಾಕ್ಷ ಭಟ್ ಅಂತ. ನಂಗೆ ಒಳಗ ಒಂದು ಹರಿದ್ವಾರಗ ಆಡಪುರ ಪೋಯಿನ ಅನುಮೋಲ ಈರೆ ತೂಯಿನ ಶಿವಲಿಂಗದ ದಾಟ ಈರೆ ಅಂಚಿನ ಗುರುತರವಾಯಿನ ಭಾವನೆ ಗುರುತಿಸಾರ ಜಾತ್ರೆ ಮಾತ ನಡುತ್ತೊಂಡಿತ್ತು ಹಿಂದಿನ ಜಾತ್ರೆ ಮೂಜು ದಿನ ಚೆಂಡು ಮಾತ ನಡುತ್ತೊಂಡಿತ್ತು ಅನ್ನೋದು ಕಂಡೇವು. ಅವು ಅಲ್ಲಿ ಹಿಂದೆ ಬರೀಟ್ ಒಂಜಿ ಜಾರಂದಯನ ಗುಡಿ ಉಂಡು. ಅವು ಈ ಮುಲ್ತ ಅಡ್ಡೂರ್ದ ಗುತ್ತದ ಕನಕ ಇಟ್ಟಿತ್ತು ಅನ್ನೋದು ಪಂಡೇರು. ಅವು ಇಷ್ಟ ಮಾತ್ರ ಮುಸ್ಲಿಮ್ಸ್ ಕೈಟುಂಡು ಅಂದ್ರೆ ವಿರೋಧ ಇಜ್ಜಿ ಸಹಕಾರ ಜಾಗಿದೆ ತೊಗೊಂಡೇರು. ಜಾಗಿದೆ ತೊಗೊಂಡು ಇನ್ನೊಂದು ಇಂಪ್ರೂವ್ಮೆಂಟ್ ಮಲ್ಪೋಡು ಪಂಪಿನ ಒಂಜಿ ಉದ್ದೇಶದ ಇದೆ ಮಾಡ್ತೀನಿ ದೆತ್ತೀನಿ ಅಂಚನೆ ಹಿಡಿದ್ಬೇಕ ಸಾಧ್ಯ ಅಂಡು ದುಂಬಿಜ್ಜ ಸಾಧ್ಯ ಇಜ್ಜಂದ ಎಂಕ್ಲು ಇಂಚಿನ ಮಲ್ಪೆಲ್ಲ ಆಪು ಜಾತಿ ಸಾಧ್ಯ ಅಂಡ ಸಾಧ್ಯ ಆಗ್ಬೇಕ ಇತ್ತ ಒಂಜಿ ಸಮಿತಿ ಮಾತ ಮಲ್ತದ ಪ್ರಾರಂಭ ಮಲ್ತದನ್ನು ಬಕ್ಕ ಮಲ್ಪ ದೇವೇನ ಇನಿ ಅವಳು ಪ್ರಾಯಶ್ಚಿತ್ತಲು ದಿಂಜ ಇತ್ತಂದು ದುಂಪಂಡ ಕೆಲವು ವರ್ಷ ಆಗ್ತದೆ ಹೋಮ ಇಂದ ಅದು ಪೂಜಾ ಒಂದು ಐಕ ಒಂಜಿ ಕರಿ ಒಂಜಿ ವಾರಡು ಪ್ರಾಶ್ಚಿತ್ತಲು ದಿಂಜ ಮಲ್ತದನ್ನು ಮಾತ ಮಲ್ತದು ಹಿಡಿದು ಬಕ್ಕ ಇನಿ ಆ ದೇವರನ್ನು ಇತ್ತೆ ಬಾಲಾಲಯ ಕಟ್ಟದ ಬಾಲಾಲಯಕ್ಕೆ ದೀಪಿನ ಒಂಜಿ ಉಂಟು ಐಕ ಬಾಲಾಲಯಕ್ಕೆ ದೇವ್ನ ದುಂಬು ಮಲ್ಪೊಡಾಯನ ಮಾತ ಮಲ್ತೊಂಡು ಇನಿ ಇತ್ತ ಬಕ್ಕ ರಾತ್ರಿ ಕತ್ತಲ ದೆತ್ತು ದೇವರನ್ನ ದೆತ್ತದು ಬಾಲಾಲಯ ಎಲ್ಲ ಪ್ರತಿಷ್ಠೆ ಮಾಡ್ತಾರೆ. ಇತ್ತೆ ಶಿವಲಿಂಗ ರೂಪ ಅಲ್ಪನೆ ದೀಪ ಬರೀತೆ ಐಕೋ ಒಂಜಿ ಎಲ್ಲೇ ಶಿವಲಿಂಗಗ ಮಾತ ಆಹ್ವಾನ ಮಾಡ್ತದೆ ಬಾಲಾಲಯ ದೀಪ ಬಕ್ಕ ಇಂದ ಆಯ್ಬಕ್ಕ ಮಲ್ಲ ದೇವಸ್ಥಾನ ಆಯ್ಬಕ್ಕ ಅವೇ ಲಿಂಗಗ ಇನ್ನು ಏನು ಮಾಡ್ತದೆ ಇಂದುವೆ ಪ್ರತಿಷ್ಠೆ ಸೋಮನಾಥ
ಹಳದಿ ದೇವಸ್ಥಾನ ಅವು ಸೀಮೆ ದೇವಿಯರು ಐತ ಪರಿಸರದ ಒಂಜಿ 11 ದೇವಸ್ಥಾನದಲ್ಲಿ ಇನ್ನು ಒಂಜಿ ಸೇರಿದ್ರು ಇಂದು ಅಡ್ಡೂರು ಮೂಳೂರದ ಗ್ರಾಮ ದೇವಿಯರನ್ನು ಬರ್ಬೋದು ಇಂದು ಈರ್ನ ಒಂದು ಕಳಕಳಿದಾದ ಜನಗಳು ಮತ್ತೆ ಸಹಕಾರ ಕೊರಡು ಒಂಜಿ ದೇವಸ್ಥಾನ ಒಂಜಿ ಮಲ್ಪನ ಮಾತೆಲ್ಲ ಸಹಕಾರ ಕೊಡೋದು ಐನದ್ದು ಬೇಗ ಒಂದು ದೇವಸ್ಥಾನ ಮಲ್ಪನೆಂತ ಮಾತೆಲ್ಲ ಜನಗಳು ಕೊರೋದು ಅಂಕಲ್ ಮತ್ತು ಕೊರಡು ಮಲ್ಪಿನ ವಿಜೃಂಭಣೆ ಮಲ್ಪಡು ರಾಮಚಂದ್ರ ಭಟ್ ಮಂತ್ರಿಗಳೇ, ಈ ಕ್ಷೇತ್ರಕ್ಕೆ ಬರುವಾಗ ಮನಸ್ಸಿಗೆ ಆಗುವ ಆನಂದ ಯಾವ ರೀತಿ? ವಿಶೇಷವಾಗಿ ಎಲ್ಲ ಕ್ಷೇತ್ರವು ಶಿವ ಕ್ಷೇತ್ರಗಳೇ. ಹಾಗೆ ಇಲ್ಲಿ ಬರುವಾಗ ಬಹಳಷ್ಟು ಸಂತೋಷವಾಗ್ತದೆ. ಯಾಕೆಂತೇಳಿದರೆ ಇಲ್ಲಿ ಆ ದೇವರನ್ನ ಬಿಂಬವನ್ನು ಕಾಣುವಾಗಲೇ ನಮಗೆ ಮನ ತುಂಬಿ ಬರ್ತದೆ. ಹಾಗೆ ವಿಶೇಷವಾಗಿ ಸಾವಿರ ಸೀಮೆ ಕೊಳಲಿ ಕ್ಷೇತ್ರದ ಸಾವಿರ ಸೀಮೆಯಲ್ಲಿ ಒಂದು ದೇವಸ್ಥಾನ. ಇಲ್ಲಿ ಹಲವು ಶಿವಕ್ಷೇತ್ರಗಳು, ವಿಷ್ಣು ಕ್ಷೇತ್ರಗಳು ಎಲ್ಲ ಇದ್ದಾವೆ. ಯಾವುದೋ ಒಂದು ಕಾಲಘಟ್ಟದಲ್ಲಿ ಬಹಳ ವೈಭವವಾಗಿ ಮೆರೆದಂತಹ ಕ್ಷೇತ್ರ. 5 ದಿವಸಗಳ ಜಾತ್ರೆ, 3 ದಿವಸಗಳ ಚೆಂಡು ಉತ್ಸವವಾಗಿ ನಡೆತಕ್ಕಂತಹ ಕ್ಷೇತ್ರ. ಯಾವ ವಿಧಿ ಅಥವಾ ಯಾವುದೋ ದೈವ ಪ್ರೇರಣೆ ಅಂತ ಗೊತ್ತಿಲ್ಲ, ಈ ಸ್ಥಳದಲ್ಲಿ ಆ ದೇವಸ್ಥಾನ ಜೀರ್ಣವಾಯಿತು. ಹಾಗೆ ವಿಶೇಷವಾಗಿ ಪರಾಧೀನ ಜಾಗ ಎಲ್ಲ ಕೇವಲ 10-12 ಸಂತುಗಳ ಜಾಗ ಮಾತ್ರ ಕ್ಷೇತ್ರಕ್ಕೆ ಬಾಗಿ ಉಳಿದು ಬಾಗಿ ಎಲ್ಲ ಪರಾಧೀನ ಆಗಿ ಹೋಯಿತು. ಹಾಗೆ ವಿಶೇಷವಾಗಿ ಇದನ್ನು ಎಷ್ಟೋ ಕಾಲದಿಂದ ಜೀರ್ಣೋದ್ಧಾರ ಮಾಡಬೇಕೆಂಬ ಅತಿಯಾದ ಉತ್ಕಟ ಮನೋಭಾವದಿಂದ ಎಲ್ಲರೂ ಇದ್ದರು. ಆದರೆ ಏನು ಬೇರೆ ಅನ್ಯ ಮಧ್ಯರಿಗೆ ಹೋದ ಕಾರಣವಾಗಿ ನಮಗೆ ಈ ಸ್ಥಳವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಆಗಲಿಲ್ಲ. ದೇವರ ಪ್ರೇರೇಪಣೆ, ನಮ್ಮ ಒಂದು ಸುಕೃತ ಅಂದರೆ ಹಿರಿಯರು ಮಾಡಿದ ಸುಕೃತದಿಂದಾಗಿ ನಮಗೆ ಪ್ರಾಪ್ತಿಯಾದಂತಹ ಒಂದು ಪುಣ್ಯ ಕೆಲಸ. ಹಾಗೆ ರಂಗನಾಥ ಭಟ್ರು ಎಲ್ಲರನ್ನು ಸೇರಿಸಿಕೊಂಡು ಅದಕ್ಕೆ ಆ ಪರಾಧೀನವಾದಂಥ ಜಾಗವನ್ನು ಅವರು ಕೊಡ್ತಾರೆ ಅಂತ ಹೇಳಿದರು. ಹಾಗೆ ಇವರು ತಗೊಳ್ಳುವಂತೆ ಮನಸ್ಸನ್ನು ಇಟ್ಟುಕೊಂಡು ಎಲ್ಲರನ್ನು ಸೇರಿಸಿಕೊಂಡು ಆ ಜಾಗವನ್ನು ದೇವರದ ಒಂದು ನವೀಕರಣ ಮಾಡಬೇಕೆಂಬ ಸಂಕಲ್ಪವನ್ನು ಪ್ರವೃತ್ತಿ ಮಾಡಿ ಅದನ್ನು ತಗೊಂಡಿದ್ದಾರೆ. ಅದು ಸೋಮನಾಥ ದೇವರ ಅನುಗ್ರಹದಲ್ಲೇ ಸಿಕ್ಕಿದ್ದು ಅಂತ ಹೇಳ್ಬೋದು. ಇಲ್ಲದೆ ಪರಾಧೀನ ಆದ ಜಾಗ ಸಿಗುವಂಥ ಪ್ರಮೇಯವೇ ಇರುವುದಿಲ್ಲ. ಹಾಗೆ ವಿಶೇಷವಾಗಿ ಸೋಮನಾಥನ ಅನುಗ್ರಹದಿಂದಾಗಿ ಒಬ್ಬ ವ್ಯಕ್ತಿ ಬೇಕು ಒಂದು ಮುಂದುಕೊಂಡು ಹೋಗಲಿಕ್ಕೆ ಅಂತೇಳಿ. ಆದರೆ ಇವರನ್ನು ಇಟ್ಟುಕೊಂಡು ಅದನ್ನೆಲ್ಲ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಹಾಗೆ ಮೊನ್ನೆ ದಿವಸದಲ್ಲಿ ಪದ್ಮನಾಭ ಶರ್ಮರ ಮುಖಾಂತರವಾಗಿ ಪ್ರಶ್ನೆ ಚಿಂತನೆ ಮಾಡಿಕೊಂಡು ಈ ಸ್ಥಳದಲ್ಲಿ ಇರತಕ್ಕಂಥ ದುರಿತಗಳನ್ನು ಪರಿಹಾರ ಮಾಡುವ ಉದ್ದೇಶವಾಗಿ ಮೊನ್ನೆ ದಿವಸದಲ್ಲಿ 7 ದಿನಗಳ ಪರ್ಯಂತ ಆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಿನ್ನೆಯಿಂದಲಾಗಾಯಿತು ಇವತ್ತು ನಾಳೆವರೆಗೆ ದೇವರನ್ನು ಬಾಲಾಲಲ್ಲಿ ಇಡುವ ಪ್ರಕ್ರಿಯೆಯನ್ನು ನಾವೀಗ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸೋಮನಾಥ ದೇವರಿಗೆ ಈಗ ಅನುಜ್ಞಾ ಕಲಶ ಮಾಡಿಕೊಂಡು ದೇವರ ಪ್ರಾರ್ಥನೆ ಮಾಡಿಕೊಂಡು ನಾವೀಗ ಸಂಹಾರ ತತ್ವ ಇತ್ಯಾದಿಗಳನ್ನು ಜೀವ ಕಲಶವನ್ನು ಮಾಡಲಿಕ್ಕಿದ್ದೇವೆ. ಹಾಗೆ ವಿಶೇಷವಾಗಿ ಪ್ರಶ್ನೆ ಕಾಲದ ಚಿಂತನೆ ಸಂದರ್ಭದಲ್ಲಿ ಮೃತ್ಯುಂಜಯ ಯಾಗ ಹಾಗೆ ಗಣಪತಿ ಹೋಮವನ್ನು ಪ್ರತಿ ತಿಂಗಳು ಮಾಡಬೇಕು. ಹಾಗೆ ವೈಷ್ಣವ ಹಾಗೂ ದೈವಗಳ 2 ಸಾನ್ನಿಧ್ಯ ಉಂಟು, ಅದನ್ನು ಕೂಡ ವಿಶೇಷವಾಗಿ ಆರಾಧನೆ ಮಾಡ್ತಾ ಬರಬೇಕು. ಅಂದರೆ ಅದರ ದೋಷಗಳು ಸಹ ಇಲ್ಲಿ ಕಾಣ್ತಾ ಉಂಟು ಅಂತ. ಅದೆಲ್ಲ ಈ
ಕ್ಷೇತ್ರದ ಜೀರ್ಣೋದ್ಧಕ್ಕೆ ಪ್ರತಿಬಂಧಕವಾಗಿರುವುದರಿಂದ ಅದನ್ನೆಲ್ಲ ಮಾಡಬೇಕು ಅಂತೇಳಿ ಪ್ರಶ್ನೆಯಲ್ಲಿ ದೇವರು ತೋರಿಸಿಕೊಟ್ಟಿದ್ದಾರೆ. ಹಾಗೆ ವಿಶೇಷವಾಗಿ ಅದನ್ನು ಕೂಡ ಇವತ್ತಿನ ದಿವಸದಲ್ಲಿ ಈ ತಿಂಗಳಿನ ಆ ಮೃತ್ಯುಂಜಯವನ್ನು ಗಣಪತಿ ಹೋಮವನ್ನು ಅದನ್ನು ಕೂಡ ಇವತ್ತು ನಾವು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ನಾಳೆ ದಿವಸದಲ್ಲಿ ಬಾಲಾಲಯ ಇಟ್ಕೊಂಡು ನಮ್ಮ ಸಂಕಲ್ಪದಲ್ಲಿ 2 ವರ್ಷ ಅಂತ ನಾವು ನಿಗದಿ ಮಾಡಿದ್ದೇವೆ. ಅದರ ಮೊದಲಾಗಿ ನಾವು ಮಾಡಬೇಕು ಅಂದರೆ 26 ಇಸವಿಯ ಉತ್ತರಾಯಣ ಪುಣ್ಯಕಾಲ ಮುಗಿದೊಳಗಾಗಿ ದೇವರನ್ನು ಪುನರ್ಪ್ರತಿಷ್ಠೆ ಮಾಡಬೇಕಂತ ನಮ್ಮ ಸಂಕಲ್ಪ. ಯಾವುದಿದ್ದು ಕೂಡ ತೇನವಿನ ತೃಣಮಟ್ಟದ ಕಲಿತಿದ್ದ ಹಾಗೆ ದೇವರನ್ನು ಅನುಗ್ರಹ ಬೇಕು ಅಂತ ನಾವು ದೇವತಾ ಸ್ಥಾನದಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡೋದು. ಹಾಗೆ ನಮಗೆ 2 ವರ್ಷದೊಳಗಾಗಿ ನಾವು ಸಂಕಲ್ಪ ಮಾಡಿದ್ದ ಪೂರ್ವವಾಗಿ ನಮಗೆ ಆ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶವನ್ನು ನೋಡುವಂಥ ಭಾಗ್ಯವನ್ನು ನಮಗೂ ಊರವರಿಗೂ ಭಕ್ತಾದಿಗಳಿಗೆ ಅನುಗ್ರಹ ಮಾಡಿಕೊಟ್ಟು ಮುಂದಕ್ಕೆ ಈ ಸ್ಥಳದಲ್ಲಿ ಇದಕ್ಕಿಂತ ಅತಿಶಯವಾಗಿ ಭಕ್ತ ಸಂದೋಹ ಸೇರುವ ಹಾಗೆ ದೇವರ ಅನುಗ್ರಹ ಮಾಡಿಕೊಟ್ಟು ವಿಶೇಷವಾಗಿ ಪ್ರತಿಯೊಬ್ಬ ವಿಶೇಷವಾಗಿ ಈ ಸ್ಥಳದಲ್ಲಿ ಅಂತ ಹೇಳಿದ್ರೆ ಯಾರು ಮದುವೆ ಆಗಲಿಲ್ಲ ಅವರು ಬಂದು ಮದುವೆ ಬಗ್ಗೆ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಆದಷ್ಟು ಶೀಘ್ರದಲ್ಲಿ ವಿವಾಹ ಕೂಡ ಆಗ್ತದೆ ಒಂದು ಪ್ರತೀತಿ ಉಂಟು. ಅದನ್ನು ಕೂಡ ದೇವರು ಪ್ರತಿಯೊಬ್ಬರಿಗೆ ನಡೆಸಿಕೊಡಬೇಕು. ಹಾಗೆ ವಿಶೇಷವಾಗಿ ಭಕ್ತಾದಿಗಳಿಗೆ ಮಕ್ಕಳು ಆಗದಿದ್ದವರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ಸೇವೆ ಮಾಡಿದಾಗ ಆ ಮಕ್ಕಳು ಆಗುವಂತಹ ಯೋಗ ಉಂಟು ಅಂತೇಳಿ ಪ್ರಶ್ನೆ ಚಿಂತನೆಯಲ್ಲೂ ಬಂದಿದೆ, ಹಾಗೆ ಅನುಭವಕ್ಕೂ ಬಂದಿದೆ. ಆದ ಕಾರಣ ಈ ಸ್ಥಳದಲ್ಲಿ ಇಂದು ಮುಂದಕ್ಕೆ ಆಗತಕ್ಕಂತಹ ಜೀರ್ಣೋದ್ಧಾರ ಕಾರ್ಯಗಳಿಗೆ ಭಕ್ತಾದಿಗಳ ಸಂದೋಹ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಗಂಧಾಡಿಯವರು ಮನೆಯವರು ಅಂತಲ್ಲ ಎಲ್ಲರೂ ಸೇರಿಕೊಂಡು ಅದನ್ನು ನಡೆಸುವ ಹಾಗೆ ಜನರಿಗೂ ಪ್ರೇರಣೆ ಕೊಡಬೇಕು. ಹಾಗೆ ಕ್ಷೇತ್ರಕ್ಕೆ ಒಳ್ಳೆಯ ಸತ್ಕೀರ್ತಿಯನ್ನು ಕೂಡ ಸೋಮನಾಥನ ತರಿಸಿಕೊಡ್ಬೇಕು ಅಂತ ನಾವು ದೇವತಾತನ ಪ್ರಾರ್ಥನೆ ಮಾಡ್ತೀವಿ. ಮೂಲಲಿಂಗ ಇನ್ನು ಮುಂದೆ ಎಲ್ಲಿರ್ತದೆ, ಹೇಗಿರ್ತದೆ? ಮೂಲಲಿಂಗವನ್ನು ಅದು ಅಲ್ಪಬಿಂಬ ಅಂತ ಮಾಡಿಕೊಂಡು ನಾವು ಆ ಸಾನ್ನಿಧ್ಯವನ್ನು ಅಲ್ಪಬಿಂಬದಲ್ಲಿ ಆವರಣ ಮಾಡ್ತೇವೆ. ಮೂಲಬಿಂಬವನ್ನು ಬಾಲಾಲಯದ ಬದಿಯಲ್ಲಿ ಅದನ್ನು ನಾವು ತಾತ್ಕಾಲಿಕ ರಕ್ಷಣೆ ಮುಖಾಂತರವಾಗಿ ಇಟ್ಕೊಡ್ತೇವೆ. ಅದನ್ನು ಮುಂದಕ್ಕೆ ಅದೇ ಪ್ರಶ್ನೆ ಚಿಂತನೆಯಲ್ಲೂ ಹಾಗೆ ಮೂಲಬಿಂಬವನ್ನು ಮುಂದಕ್ಕೆ ಮೂಲಾಲಯದಲ್ಲಿ ಅದೇ ಬಿಂಬವನ್ನು ಪ್ರತಿಷ್ಠೆ ಮಾಡೋದು ಗರ್ಭಗುಡಿಯಲ್ಲಿ. ಗಂಧಾಡಿಯಲ್ಲಿ ಮತ್ತೆ ಗಂಧದ ಪರಿಮಳ ಬರ್ತದೆ. ಗಂಧದ ಪರಿಮಳ ಬರಬೇಕು, ಯಾಕೆಂದರೆ ಗಂಧದ ಹಾಡಿ ಅಂದರೆ ತುಂಬ ಗಂಧದ ಮರ ಇತ್ತು ಅಂತ ಅಂದರೆ ಆದ ಕಾರಣ ಗಂಧದ ಹಾಡಿ ಹೋಗಿ ಈಗ ಗಂಧಾಡಿ ಅಂತ ಆಗಿದೆ ಅಂತ ಒಂದು ಪ್ರತೀತಿ ಉಂಟು. ಧನ್ಯವಾದ. ಮಾತೆಗಳ ಸನ್ಮೇಲು ಯಾನು ರವಿಶಂಕರ್ ರಾವ್ ನುಯ್ ಗಂಧಾಡಿ ಸೋಮನಾಥೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ. ಒಳಲಿ ಶ್ರೀ ರಾಜರಾಜೇಶ್ವರಿ ದೇವರನ್ನ ಸಾಮೀಪ್ಯಡು ಸನ್ನಿಧಾನಡು 14 ದೇವರು ಪಂಡ 14 ದೇವಸ್ಥಾನಗಳು ಉಂಟು. 16 ದೇವಸ್ಥಾನಡು 11 ಶತರುದ್ರೇರು ಪಂಡು ಐಟ್ ಪ್ರಧಾನವಾದ ಈ ಸೋಮನಾಥೇಶ್ವರ ದೇವರು ಒರಿ ಗಂಧಾಡಿ ಪಂಪಿನ ಒಂಜಿ ಎಡ್ಡೆ ಪುದರ್ ಬೈದುಂಡು ಗಂಧದ ಹಾಡಿಂದು ಕೊಂಡು ಅಂಚಿತ್ತಿನ ಸಮೃದ್ಧವಾಯಿನ ಜಾಗಡು ಸೋಮನಾಥೇಶ್ವರ ದೇವರನ್ನ ಪ್ರತಿಷ್ಠೆ ದುಂಬಾದಿತ್ತುಂಡು. ದಾರ ಕಾಲಗಟ್ಟಡು ಕಾಲ ಕೂಡ್ದು ಬೈದಿಜ್ಜಿ ಕಾಲನ ವಿಧಿಕ್ಕೆ ತಿಕ್ಕೊಂದು ಈ ಅವಸ್ಥೆಗೆ ದೇವರು ಬೈದೇರು ಇತ್ತಿದಾನ ಕಾಲ ಕೂಡ್ದು ಬೈದುಂಡು ಎಂಗ್ಲಿಗೊಂಜಿ ದಾನ ಊರ್ದಕ್ಲಿಗೊಂಜಿ ಯೋಗ ದೇವರ ಜೀರ್ಣೋದ್ಧಾರ ಅರ್ಪಣೆ ಯೋಗ ಬೈದುಂಡು ಅಂಚ ಅದು ಕಾರ್ಯಕ್ರಮ ಅವೊಂದುಂಡು. ಗಂಧ ಹಿಡಿದ ಈ ಸೋಮನಾಥೇಶ್ವರ ದೇವರು ಈಶ್ವರ ದೇವರನ್ನು ಪಂಡ ನಮ್ಮ ರುದ್ರ ಪಂಡ ರೌದ್ರ ಅವತಾರ ಅಂದು ಆಂಡ ಈ ದೇವರು ಭಾರಿ ಸೌಮ್ಯ ದೇವರು, ಭಾರಿ ಶಾಂತಿ ದೇವರು. ಈ ತೋರ್ಷಾಂಡಲ ನನಲಾರು ಸೌಮ್ಯವಾದ ಶಾಂತಿ ದೇವರು ಅವು ಪ್ರಶ್ನೆ ಇಡ್ಲ ಬೈದುಂಡು ಎಂಗ್ಲಿಗೆ ಅನುಭವ ಕೆಲವು ಆತುಂಡು. ಅಂಚ ಅದು ಊರ ಹೊರ ಊರ ಭಕ್ತೇರಡ ಊರದ ಜವನೇರಡ ಮಾತ ಯಾನೊಂಜಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಪಂಡ್ಪುನೀತೆ ಎಡ್ಡೆ ಒಂಜಿ ಸಾನ್ನಿಧ್ಯ ಇತ್ತಿನ ಕ್ಷೇತ್ರ ಪುರಾಳದ ಅಪ್ಪನ ಕೈತಡಿತ್ತಿನ ಕ್ಷೇತ್ರ
ಈ ದೇವಸ್ಥಾನಕ್ಕೆ ಬರ್ತದೆ ಈ ದೇವರನ್ನ ಜೀರ್ಣೋದ್ಧಾರದ ಭಾಗವಹಿಸೋದು ದೇವರನ್ನ ಧರ್ಮ ಕೆಲಸ ದೇವರನ್ನ ಕರಸೇವೆ ಮಾತಾ ಸೇವೆ ಭಾಗವಹಿಸುವುದು ಈ ದೇವರನ್ನ ಈ ಜೀರ್ಣೋದ್ಧಾರ ಸೇವೆಗೆ ಕೈಗೂಡೋದು ದೇವರನ್ನ ಆ ಭಕ್ತಿಗೆ ಪಾತ್ರವಾಡು ಬಂದು ಮಾತಾ ಭಕ್ತರ ವಿನಂತಿ ಅಂಚನೆ ಎಂಗ್ಲೊಂದು ಸಮಿತಿ ಮಾಡ್ತದ ಪ್ರಶ್ನೆ ಸುರುಕಾದ ಪ್ರಶ್ನೆ ಎಂಗ್ಲಿದು ಪೋಪನ ಸಾಧ್ಯ ಬೋರ್ಡ್ ಹಾಕೊಂಡು ಐಕ ಆಧಾರ ಪ್ರಶ್ನೆನೇ ಪ್ರಶ್ನೆ ಪ್ರಕಾರ ಮಾತಾ ಪರಿಹಾರ ಪ್ರಾಯಶ್ಚಿತ್ತ ಬರ ಆತಂದು ಇತ್ತೆ ಬಾಲಾಯಲ ಪ್ರಶ್ನೆ ಬಾಲಾಯಲದಲ್ಲಿ ದೇವರ ಪ್ರತಿಷ್ಠೆ ನನ್ನ ಎಂಕಲು ಕಾರ್ಯಕ್ರಮವನ್ನು ಹಮ್ಮಿಸವನೊಂದು ಇದಕ್ಕೆ ಪ್ರತಿದಿನ ಕರಸೇವೆ ಜನಗಳಿಗೆ ಸಂಘ ಸಂಸ್ಥೆಗಳಿಗೆ ಪೂರ ತೆರಿಪಾದು ಆಯ್ನಾತು ಶೀಘ್ರಡು ಆಯ್ನಾತು ಬೇಗ ಮುಗಿಪಡು ಎಂಕಲ ಸಂಕಲ್ಪ ಬೇಗ ಮಲ್ತಿನಾಥ ದೇವರನ್ನ ಕೆಲಸ ಎಂಕಲಿಗೆ ಬರಲು ಆಂಡ ಎಂಗ್ಲಿ ಮಾತೆಲ್ಲ ಸೇರೋಡು 10 ಸೇರಿ ಮಾಡಬೇಕು ಬಂದ 10 ಸೇರಿ ಮುತ್ತು ಬಂಡ್ಲಕ್ಕನೆ ಮಾತೆಲ್ಲ ಸೇರ್ದು ಮಲ್ಪೋಡು ಬಂದ ಆಕಾಂಕ್ಷೆ ಅಂಚದು ಊರ್ದಕ್ಲಿಗೆ ಸಂಘ ಸಂಸ್ಥೆಗಳಿಗೆ ಮಾತೆಲ್ಲ ತೆರಿಪಾದು ಆಯ್ನಾತು ಶೀಘ್ರಡು ಈ ಕ್ಷೇತ್ರ ಬೆಳಗ್ಲಕ್ಕ ಮಲ್ಪೋಡು ಬಂದು ಎಂಕಲ ಪೂರ ಸಂಕಲ್ಪ ಮಾತೆಲ್ಲ ಕೈ ಜೋಡಿಸಲಿ ಎಂಕಲ ಅವೇ ಎಂಕಲ ವಿನಂತಿದಾದ ಬಂಡ ಮಾತಾ ಊರ್ದ ಪರ ಊರ್ದ ಮಾತಾ ಜನಪದರ ಆಶ್ರಯ ಭಕ್ತರಡ ವಿನಂತಿ ಮಾತೆಲ್ಲ ಕೈ ಜೋಡಿಸಲಿ ಈ ದೇವ್ರನ್ನ ಎಡ್ಡೆ ಕೆಲಸಗೂ ದೇವ್ರನ್ನ ಪುಣ್ಯ ಕೆಲಸಗೂ ಮಾತೆಲ್ಲ ಕೈ ಕೂಡೋದು ಮಾತಾ ತನು ಮನ ಧನ ಸಹಕಾರ ಮಲ್ಪಲೆ ಪಡೆದು ಎಲ್ಲಕ್ಕೂ ವಿನಂತಿ. ಎಸ್ ಕ್ಷೇತ್ರಗಳಲ್ಲಿ ಅರ್ಚಕರಾದ ಇಲ್ಲಿಯ ನಮ್ಮ ಸೋಮನಾಥೇಶ್ವರ ಸನ್ನಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಯಜಮಾನರು ರಂಗರಾಜ ಭಟ್ರು ಹಾಗೆ ಧನಂಜಯ ಭಟ್ರು ಇವರೆಲ್ಲ ನಾವು ಆತ್ಮೀಯರು ಕುಟುಂಬಕ್ಕೆ ಸಂಬಂಧಪಟ್ಟವರು ಹೌದು. ಯಾವುದೇ ಒಂದು ಕಷ್ಟ ಸುಖ ನಮಗಾಗಲಿ ಅಥವಾ ಅವರಿಗೆ ಆಗಲಿ ಇದು ಪರಸ್ಪರ ವಿನಿಮಯ ಮಾಡಿಕೊಳ್ಳೋದೇ ಇಲ್ಲ. ಹಾಗಿರುವಾಗ ಹೊಂದಾಡಿ ಮನೆತನವು ನಮ್ಮ ಹಿರಿಯರ ಕಾಲದಿಂದಲೂ ನಾವು ಮತ್ತು ಹೊಂದಾಡಿ ಮನೆತನದವರು ಅಂಜೋಗಿ ತೆಗೆದಿದ್ದವರು. ಆ ಪ್ರಕಾರವಾಗಿ ಇಲ್ಲಿ ಚಿಂತನೆ ಮಾಡುವಾಗ ಈ ಒಂದು ಈಶ್ವರ ಕ್ಷೇತ್ರ ಇದ್ದದ್ದು ಈ ಶಿವಾಲಯ ಇದ್ದದ್ದು ಅದು ನಂತರ ಜೀರ್ಣವಾದದ್ದು ಇಲ್ಲಿ ಇರುವಂಥ ಹಿರಿಯರಿಂದ ನಾವೇ ಜನರೇ ಗೊತ್ತು ಯಾವ ಕಾಲದಿಂದ ಹೀಗೆ ಆಗಿದೆ ಯಾಕೆ ಹೀಗಾಗಿದೆ ಹೇಳುವಂಥದ್ದೆಲ್ಲ ತಪ್ಪಲಿರುವಂತಹ ಬೆಳಗಾವಿ ನಮಗೆ ಏನು ಗೊತ್ತಿಲ್ಲ ಹೇಳುವಂಥ ರೀತಿಯಲ್ಲಿ. ಆದರೆ ಈಶ್ವರ ದೇವರು ಪ್ರತ್ಯಕ್ಷವಾಗಿ ನಮಗೆ ಕಾಣ್ತಾನೆ. ಹಾಗೆ ಕೆಲವೆಲ್ಲ ದೇವತಾ ಪ್ರೇರಣೆಯೊಂದಿಗೆ ದೇವತಾ ಒಂದು ಸ್ಮರಣೆ ಕೊಟ್ಟ ಪ್ರಕಾರವಾಗಿ ರಂಗನಾಥ ಭಟ್ರು ಧನಂಜಯ ಭಟ್ರು ಹೀಗೆ ಎಲ್ಲರೂ ಸೇರಿಕೊಂಡು ಒಂದು ಜೀರ್ಣೋದ್ಧಾರ ಮಾಡುವ ಅಂತ ಹೇಳುವಂಥ ಸಂದರ್ಭದಲ್ಲಿ ಮುಂದೆ ಹೋಗುವಾಗ ಕೆಲವೆಲ್ಲ ವಿಘ್ನಗಳೆಲ್ಲ ಬಂದ ಸಂದರ್ಭದಲ್ಲಿ ಒಂದು ಪ್ರಾರ್ಥನೆಯನ್ನು ಅವರು ಒಂದು ವಿಷಯವನ್ನು ನನಗೆ ಹೇಳಿ ಅವರು ಬಲ್ಲವರಲ್ಲಿ ತಿಳಿದು ಬಂದ ಪ್ರಕಾರವಾಗಿ ತಾಯಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ಖಡ್ಗಮಾಲಾರ್ಚನೆ ಅದೇ ರೀತಿಯಾಗಿ ಪಾರಾಯಣಾದಿಗಳನ್ನೆಲ್ಲ ಮಾಡಿ ಮಹಾಮಾತೆಯ ಪ್ರಸಾದವನ್ನು ಈ ಸ್ಥಳಕ್ಕೆ ಸ್ಪರ್ಶನ ಮಾಡಿ ಮುಂದೆ ನೀವು ಹೋಗಿ ಅಂತೇಳಿ ಅವರಿಗೆ ಅಲ್ಲಿ ಜೋಯಿಸರು ಹೇಳಿದ ಪ್ರಕಾರವಾಗಿ ನಿವೇದನೆ ಮಾಡಿಕೊಂಡು ಹಾಗೆ ನಾವು ದೇವತಾ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಸನ್ನಿಧಾನದಲ್ಲಿ ನಮ್ಮ ಪ್ರಧಾನ ಅರ್ಚಕರು ನಮ್ಮ ದೊಡ್ಡಪ್ಪ ಇದ್ದಾರೆ ಪವಿತ್ರವಾಣಿಗಳು ಮಾಧವ ಭಟ್ರು ಅವರ ನೇತೃತ್ವದಲ್ಲಿ ಅದನ್ನು ಅರ್ಚನೆಗಳನ್ನೆಲ್ಲ ಮಾಡಿ ಪ್ರಸಾದವನ್ನು ತಂದು ಇಲ್ಲಿ ಹಾಕುವ ಸಂದರ್ಭದಲ್ಲಿ ನಾವು ಈಗ ಏನು ನೋಡ್ತಾ ಇದ್ದೇವೋ ಅದನ್ನು ಈ ರೂಪವನ್ನು ನೋಡಿದ ಮೇಲೆ ಅದನ್ನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಹೇಳಿದ್ರೆ ನಮಗೆ ಮುಂದೆ ಹೋಗ್ಲಿಕ್ಕೆ ಜಾಗ ಇಲ್ಲ ಹೇಳುವಂಥ ರೀತಿಯಲ್ಲಿ ತೋಟದವರೆಗೆ ತೋಟದ ಯಜಮಾನರು ಕ್ಲೀನ್ ಮಾಡಿ ಇಟ್ಟಿದ್ದು ಅಲ್ಲಿವರೆಗೆ ನಡ್ಕೊಂಡು ಬರ್ಲಿಕ್ಕೆ ಆಗ್ತದೆ. ಮುಂದೆ ಬರ್ಲಿಕ್ಕೆ ಆಗುವ ಎಲ್ಲಿ ಕಾಲು ಹಾಕೋದು ಹೇಗುಂಟು ಏನು ಗೊತ್ತಿಲ್ಲ. ಅಷ್ಟು
ಆ ದಿವಸ ಅವ ಭಯಹರ, ಅವ ನಮ್ಮನ್ನು ಆ ಸನ್ನಿಧಾನ ಅಲ್ಲಿವರೆಗೆ ಹೋಗಿ ಒಂದು ಕೈ ಮುಗಿದು ಮತ್ತೆ ಮುಂದೆ ಬಂದು ಆ ನಂತರ ನಡೆದದೆಲ್ಲ ವಿಷಯ ಗೊತ್ತಿರುವಂಥದ್ದೇ. ಮುಂದೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮುಂದೆ ಹೋಯಿತು ಹೇಳುವಂಥದ್ದು ಪ್ರಶ್ನಾ ಮಾರ್ಗ ಚಿಂತನೆಯಲ್ಲಿ ಹೇಳಿದ ಪ್ರಕಾರವಾಗಿ ಪರಿಹಾರಗಳು, ಈ ಕ್ಷೇತ್ರ ಈ ಅವಸ್ಥೆಗೆ ಬರಲಿಕ್ಕೆ ಕಾರಣವಾದಂತಹ ದೋಷಗಳ ಪರಿಮಾರ್ಜನೆಗೆ ಬೇಕಾದಂತಹ ದೋಷಗಳು ಆಗಲಿಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಆತ್ಮಗಳು ಈ ಮಣ್ಣಿನಲ್ಲಿ ಅಥವಾ ಪ್ರೇತತ್ವವನ್ನು ಹೊಂದಿಕೊಂಡಿದ್ದಂಥ ಬೇರೆ ಯಾವುದೇ ರೀತಿಯಂತಹ ಆತ್ಮಗಳಿದ್ದು ಅದಕ್ಕೆ ಶಾಂತಿಗೋಸ್ಕರವಾಗಿ ಮಾಡಿದಂತಹ ಶಾಂತಿ ಪ್ರಾಯಶ್ಚಿತ್ತಾದಿ ಕೆಲಸಗಳು ಇತ್ಯಾದಿಗಳನ್ನೆಲ್ಲ ನಡೆಸಿದ ನಂತರ ಇವತ್ತಿನ ದಿವಸದಲ್ಲಿ ಈಗ ನಾಳೆಯ ದಿವಸ ದೇವನ ಒಂದು ಬಾಲಾಲಯ ಪ್ರತಿಷ್ಠೆ ಹೇಳುವಂಥದ್ದು, ಅದರ ಪೂರ್ವಭಾವಿಯಾಗಿ ಆಗುವಂತಹ ಎಲ್ಲ ಕೆಲಸ ಕಾರ್ಯಗಳು. ಮೃತ್ಯು ಭಯ ಅಂತ ಹೇಳುವಂಥದ್ದು, ಮೃತ್ಯು ಅಂತ ಹೇಳಿದರೆ ಮರಣವೇ ಅಂತಲ್ಲ, ಮರಣ ತುಲ್ಯವಾದಂಥ ಭಯಗಳು ಬರ್ತದೆ ಈ ಸಂದರ್ಭದಲ್ಲಿ ಅಂತ ಹೇಳುವ ಪ್ರಕಾರವಾಗಿ ಅಂದಿನಿಂದಲೂ ಆಗಾಯಿತು. ತಿಂಗಳಿಗೊಂದು ಮೃತ್ಯುಂಜಯ ಹೋಮ, ಅದೇ ರೀತಿಯಾಗಿ ಸ್ಥಳದಲ್ಲಿ ದುರ್ಗೆಯ ಒಂದು ಆರಾಧನೆ ಇತ್ತು ಹೇಳುವಂಥ ಸಂಕಲ್ಪದಲ್ಲಿ ಅದನ್ನು ಮುಂದೆ ಪ್ರತಿಷ್ಠೆ ಆಗುವಾಗ ಚಿಂತನೆ ಮಾಡಲಿಕ್ಕೆ ಉಂಟು. ಪುನಃ ಸಪ್ತಶತಿ ಪಾರಾಯಣ, ಮಹಾದೇವನಿಗೆ ರುದ್ರಾಭಿಷೇಕ ಇತ್ಯಾದಿಗಳೆಲ್ಲ. ಹಾಗೆ ಈ ಸ್ಥಳಕ್ಕೆ ಸಂಬಂಧಪಟ್ಟಂಥ ಧರ್ಮದೇವಗಳು, ಹಾಗೆ ಇನ್ನೊಂದು ಧರ್ಮದೇವರು ವಿಷ್ಣುಮೂರ್ತಿ ಹೇಳುವಂಥ ಆ ಸಂಕಲ್ಪದಲ್ಲಿ ಸ್ವಸ್ತಿಕಾತ್ರಯ ಪೂಜೆ, ಜಾರಂದಾಯ ಬಂಟ ಹಾಗೆ ದುಮಾದಿ ಬಂಟ ಹೇಳುವಂಥ ಸಂಕಲ್ಪದಲ್ಲಿ ಆ ಸ್ಥಳದಲ್ಲಿ ಪರಿಹಾರ ಸಂದರ್ಭದಲ್ಲಿ ಮಾಡಬೇಕು ಹೇಳುವಂಥದ್ದು ಬಲ್ಲವರ ನಿರ್ದೇಶ. ಆ ಪ್ರಕಾರ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಉಂಟು. ದಯಮಾಡಿ ಎಲ್ಲ ಪರ ಊರಲ್ಲಿರುವಂತಹ ಈ ವಾಹಿನಿಯ ದರ್ಶಕರು ಅಥವಾ ಈ ವಿಷಯವನ್ನು ತಿಳಿದಂತಹ ಆಸ್ತಿಕ ಭಗವದ್ ಭಕ್ತರು ಇಲ್ಲಿ ಆಗುವಂತಹ ದೇವತಾ ಕೈಂಕರ್ಯದಲ್ಲಿ ತಮ್ಮಿಂದ ಆಗುವಷ್ಟು ತನು ಮನ ಧನ ಸಹಾಯವನ್ನಿತ್ತು ಸೋಮನಾಥೇಶ್ವರ ದೇವರ ಅನುಗ್ರಹ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಈ ಮುಖಾಂತರವಾಗಿ ನಮ್ಮ ವಿನಂತಿ. ಅಪ್ಪನ